ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದು, ಮತ್ತು ಭೀಷ್ಮ, ದ್ರೋಣ, ವಿದುರ ಮತ್ತು ಧೃತರಾಷ್ಟ್ರನ ಮೂಲಕ ಅವರ ಸಮರ್ಥನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಭಗವಂತನಾದ ವೇದವ್ಯಾಸ, ಭೀಷ್ಮ ಮತ್ತು ನಾರದರು ಕೂಡ ದುರ್ಯೋಧನನಿಗೆ ಬೇಕಾದಷ್ಟು ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳಿದ್ರು. ಆ ಸಮಯದಲ್ಲಿ ನಾರದರು ಏನೆಲ್ಲ ಹೇಳಿದ್ರೋ ಅದನ್ನು ನಾನು ಹೇಳ್ತೀನಿ, ನೀವು ಕೇಳಿ. ಈಗ ಯಾರ್ಯಾರು ಏನೇನು ಬುದ್ಧಿವಾದವನ್ನು ಹೇಳಿದ್ರೋ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ನಾರದರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಸುಹೃದಯಿಗಳಾದಂತಹ ಶ್ರೋತೃ ಸಿಗೋದು ಬಹಳ ಕಷ್ಟ. ಅಂದರೆ ಒಳ್ಳೆ ಹೃದಯ ಇರುವಂತಹ ಶ್ರೋತೃ, ಕೇಳೋನಿದಾನಲ್ಲ, ಅದು ಸಿಗೋದು ಬಹಳ ಕಷ್ಟ. ಮತ್ತು ಹಿತವನ್ನು ಹೇಳುವಂಥವನು, ಹಿತವನ್ನು ನುಡಿಯುವಂಥವನು, ಅಂಥ ಸುಹೃದಯು ಕೂಡ ದುರ್ಲಭ. ಅಂದರೆ ಒಳ್ಳೆ ಹೃದಯ ಇರುವಂಥವ್ರು, ನಮ್ಮ ಬಗ್ಗೆ ಒಳ್ಳೆ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರಲ್ಲ, ಅಂಥ ಕೇಳೋರು ಸಿಗೋದು ಕಷ್ಟ, ಹೇಳೋರು ಸಿಗೋದು ಕಷ್ಟ. ಯಾಕೆ ಅಂತಂದರೆ, ಯಾವ ಸಂಕಟ ಬಂದಾಗ ನಮ್ಮ ಸಂಬಂಧಿಗಳೆಲ್ಲ ಕೈ ಬಿಟ್ಬಿಡ್ತಾರೋ ಅಂಥ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಮಿತ್ರನ ಸಂಘ ಇರುತ್ತಲ್ಲ, ಅದು ಹಾಗೇ ಇರುತ್ತೆ. ಒಬ್ಬ ಒಳ್ಳೆ ಫ್ರೆಂಡ್ ಅಂತಂದರೆ ಕಷ್ಟ, ನಷ್ಟ, ನೋವು, ಹಿಂಸೆ, ಅವಮಾನ, ಎಂಥ ಸಂದರ್ಭ ಬಂದರೂ ಕೂಡ ನಮ್ಮ ಕೈ ಬಿಡದೇ ಇರೋನಿರ್ತಾನಲ್ಲ, ಅವನು ನಿಜವಾದ ಒಬ್ಬ ಗೆಳೆಯ. ನಮ್ಮ ಸಂಬಂಧಿಗಳು ಕೂಡ ಕೈ ಬಿಟ್ಬಿಡ್ತಾರೆ ಕೆಲವೊಂದು ಸಂಕಟದ ಸಮಯದಲ್ಲಿ, ಆದರೆ ಒಬ್ಬ ಒಳ್ಳೆ ಫ್ರೆಂಡ್ ಇರ್ತಾನಲ್ಲ, ಅವನು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಕುರುನಂದನನೇ, ನೀನು ನಿನ್ನ ಹಿತೈಷಿಗಳ ಮಾತಿನ ಮೇಲೆ ಖಂಡಿತವಾಗ್ಲೂ ಕೂಡ ಗಮನ ಕೊಡಬೇಕು. ಈ ರೀತಿ ಹಠ ಮಾಡೋದು ಸರಿಯಲ್ಲ. ಯಾಕೆ ಅಂತಂದರೆ ಹಠದ ಪರಿಣಾಮ ಇದೆಯಲ್ಲ, ಅದು ಬಹಳ ದುಃಖಮಯವಾಗಿರುತ್ತೆ ಅಂತಂದ್ಬಿಟ್ಟು ನಾರದರು ಹೇಳ್ತಾರೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಭಗವಂತನೇ, ನೀನು ಹೇಳ್ತಾ ಇರೋದೇನೋ ನಿಜ, ನಾನು ಕೂಡ ಇದನ್ನೇ ಇಷ್ಟಪಡ್ತೀನಿ, ಆದರೆ ಈ ರೀತಿ ಮಾಡೋದಕ್ಕಾಗೋದಿಲ್ಲ. ಅಂದರೆ ಏನೋ, ನನಗೂ ಗೊತ್ತಾಗ್ತಾ ಇದೆ, ನಾನು ಅದನ್ನೆಲ್ಲ ಇಷ್ಟಪಡ್ತೀನಿ, ಆದರೆ ನನ್ನ ಕೈಯಲ್ಲಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಅವನು ಶ್ರೀಕೃಷ್ಣನಿಗೆ ಹೇಳ್ತಾನೆ, ಕೇಶವನೇ, ನೀನೇನೆಲ್ಲ ಹೇಳಿದ್ಯೋ ಅದು ಎಲ್ಲ ರೀತಿಯಿಂದಲೂ ಕೂಡ ಸುಖಪ್ರದವಾಗಿರುವಂಥದ್ದು. ಅಂದರೆ ಅದು ಮಾಡಿದಾಗ ನಮಗೆ ಸುಖ ಅನ್ನೋದು ಸಿಕ್ಕೇ ಸಿಗುತ್ತೆ, ಮತ್ತು ಸದ್ಗತಿಯನ್ನು ಕೂಡ ಕೊಡುವಂಥದ್ದೇನೆ, ಧರ್ಮಕ್ಕೆ ಅನುಕೂಲವಾಗಿದೆ ಮತ್ತು ನ್ಯಾಯಸಂಗತವಾಗಿದೆ. ಆದರೆ ನಾನು ಸ್ವಾಧೀನನಲ್ಲ. ಅಂದರೆ ನನಗೇನಿಷ್ಟನೋ ಅದನ್ನು ನಾನು ಮಾಡೋಕ್ಕಾಗಲ್ಲ. ಮಂದಮತಿಯಾಗಿರುವಂತಹ, ಅಂದರೆ ಸರಿಯಾಗಿ ಬುದ್ಧಿನೇ ಇಲ್ಲದೆ ಇರುವಂಥವನು, ಚುರುಕು ಬುದ್ಧಿ ಇಲ್ಲದೆ ಇರೋನು, ಮಂದಮತಿ ಅಂದರೆ ಬುದ್ಧಿ ಕಡಿಮೆ ಇರೋನು ಅಂತ ಅರ್ಥ. ಅಂಥ ದುರ್ಯೋಧನ ಇದ್ದಾನಲ್ಲ, ಅವನು ನನ್ನ ಮನಸ್ಸಿಗೆ ಅನುಕೂಲವಾಗಿ ನಡ್ಕೊಳ್ಳೋದಿಲ್ಲ. ಇಲ್ಲಿ ಸ್ವಾಧೀನ ಅಲ್ಲ ಅಂತಾನೆ, ಅಂದರೆ ನನಗೇನೋ ಇಷ್ಟನೇ, ಆದರೆ ನಾನು ಮಾಡೋಕ್ಕಾಗಲ್ವಲ್ಲ. ಯಾಕೆ ಅಂತಂದರೆ ದುರ್ಯೋಧನ ನಾನು ಹೇಳ್ದಂಗೆ ಕೇಳೋದಿಲ್ಲ ಅವನು, ಮತ್ತು ಶಾಸ್ತ್ರಗಳ ಅನುಸರಣೆಯನ್ನು ಕೂಡ ಮಾಡೋದಿಲ್ಲ. ಹೋಗಲಿ, ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರನಾದರೂ ನೀನು ನಡ್ಕೋ ಅಂತಂದರೆ ಅದನ್ನೂ ಅವನು ನೆಗ್ಲೆಕ್ಟ್ ಮಾಡ್ತಾನೆ. ನೀವು ಹೇಗಾದರೂ ಅವನಿಗೆ ತಿಳುವಳಿಕೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿ. ಅಂದರೆ ನಾನು ಎಷ್ಟು ಹೇಳಬೇಕೋ ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಹೇಳಿಬಿಟ್ಟಿದ್ದೀನಿ. ನನಗೂ ನೀವೀಗ ಏನೆಲ್ಲ ಹೇಳಿದ್ರು ಅದನ್ನೇ ಮಾಡೋದಕ್ಕೆ ಇಷ್ಟ, ಆದರೆ ನಾನು ಅಂದ್ಕೊಂಡಿದ್ದ ತಕ್ಷಣ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಮಗ ನನ್ನ ಮಾತೇ ಕೇಳೋದಿಲ್ಲ. ಹೋಗಲಿ, ಶಾಸ್ತ್ರಗಳಲ್ಲಿ ಹೇಳಿರೋದಾದ್ರೂ ಕೇಳ್ತಾನ, ಅದನ್ನು ಕೇಳಲ್ಲ. ನೀವಾದರೂ ಅವನಿಗೆ ಸ್ವಲ್ಪ ತಿಳುವಳಿಕೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿ. ಅವನು ಗಾಂಧಾರಿ ಮತ್ತು ಬುದ್ಧಿವಂತನಾಗಿರುವಂಥ ವಿದುರ ಮತ್ತು ಭೀಷ್ಮಾದಿ ಇನ್ನೂ ಬೇಕಾದಷ್ಟು ಜನ ನಮ್ಮ ಹಿತೈಷಿಗಳಿದಾರಲ್ಲ, ಅವರು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸಿದ್ದಾರೆ. ನೀನು ಈ ರೀತಿ ಇರು ಅಂತಂದ್ಬಿಟ್ಟು ಅವನಿಗೆ ಬುದ್ಧಿವಾದವನ್ನು ಹೇಳಿದ್ದಾನೆ. ಎಲ್ಲ ರೀತಿಯ ಶುಭ ಶಿಕ್ಷಣದ ಕಡೆ ಕೂಡ ಅವನು ಗಮನ ಕೊಡೋದಿಲ್ಲ. ಅಂದರೆ ಗಾಂಧಾರಿನೂ ಬುದ್ಧಿ ಹೇಳಿದಾಳೆ, ವಿದುರನೂ ಹೇಳಿದ್ದಾನೆ, ಪಿತಾಮಹ ಭೀಷ್ಮರು ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಹಿತೈಷಿಗಳು ಇನ್ನೂ ಬೇಕಾದಷ್ಟು ಜನ ಇದ್ದಾರಲ್ಲ, ಎಲ್ಲರೂ ಅವನಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ, ಆದರೆ ಯಾರ ಬುದ್ಧಿವಾದ ಕಡೆಯೂ ಅವನು ಗಮನ ಕೊಡೋದಿಲ್ಲ. ಈಗ ಸ್ವಯಂ ನೀವೇ ಈ ಪಾಪ ಬುದ್ಧಿ ಇರುವಂತಹ ಕ್ರೂರನಾದ ಮತ್ತು ದುರಾತ್ಮನಾದಂತಹ ದುರ್ಯೋಧನನಿಗೆ ತಿಳುವಳಿಕೆ ಹೇಳಿ. ಇವನೇನಾದರೂ ನಿಮ್ಮ ಮಾತನ್ನು ಒಪ್ಕೊಂಡಿದ್ದೆ ಆದರೆ ಇದರಿಂದ ನಿಮ್ಮ ಕೈಯಾರೇನೆ ನಿಮ್ಮ ಸುಹೃದಯಗಳ ದೊಡ್ಡದೊಂದು ಕೆಲಸ ಆಗ್ಬಿಡುತ್ತೆ.
ಅಂದ್ರೆ ಅರ್ಥ ಏನು? ಎಲ್ರೂ ನಿಮ್ಮನ್ನ ಇಷ್ಟಪಡುವಂಥವ್ರೆ, ನಿಮ್ಮ ಸುಹೃದಯಿಗಳೇನೆ. ಅವರೆಲ್ಲ ಏನು ಬಯಸ್ತಾರೋ, ಆ ಒಂದು ಕೆಲಸ ನಿಮ್ಮಿಂದ ಆದಂಗಾಗುತ್ತೆ. ಯಾಕಂದ್ರೆ ಎಲ್ಲರೂ ಹೇಳಿದ್ದಾಯ್ತು, ಯಾರ ಮಾತು ಕೇಳ್ತಾ ಇಲ್ಲ. ಆದ್ರೆ ಎಲ್ರೂ ಬಯಸ್ತಾ ಇರೋದೇನು? ಅವನು ಇದಕ್ಕೆ ಒಪ್ಕೋಬೇಕು ಅಂತಂದ್ಬಿಟ್ಟು. ಆದ್ರೆ ಅವನು ಒಪ್ಕೊಳ್ತಾ ಇಲ್ಲ. ನೀವಾದ್ರೂ ಈ ಕೆಲಸ ಮಾಡಿ, ನಿಮ್ಮ ಮಾತನ್ನೇನಾದ್ರೂ ಒಪ್ಕೊಂಡ ಅಂತಂದ್ರೆ ಎಲ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಅನ್ಕೊಂಡಿರುವಂಥ ಒಂದು ದೊಡ್ಡ ಕೆಲಸ ನಿಮ್ಮ ಕೈಯಿಂದ ಆದಂಗಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರ ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.